ಎಬ್ಬಿಸಿದ ಕನ್ನಡ ಬಿಗ್ ಬಾಸ್. ಇದೆಲ್ಲ ಕ್ಲೈಮ್ಯಾಕ್ಸ್ ಗೊತ್ತಿದೆ ಅಂತ ಅನ್ಕೊಂಡ್ರೆ ಭ್ರಮೆ. ಆರಂಭಕ್ಕೂ ಮುನ್ನ ಟಿಆರ್ಪಿ ಕಿಂಗ್ ಶೋ ಹೊಸ ದಾಖಲೆ. ಪ್ರೊಮೋ ಸಖತ್ ವೈರಲ್, ಜಾಲತಾಣ ಫುಲ್ ಶೇಕ್. ಈ ಸಲ ಬಿಗ್ ಬಾಸ್ ಹಾಗೇನೆ ನಾವು 11 ಸೀಸನ್ ನೋಡಿದೀವಿ. ನಮಗೆ ಬಿಗ್ ಬಾಸ್ ಬಗ್ಗೆ ಎಲ್ಲಾ ಗೊತ್ತು ಅನ್ನೋರ್ಗೆ ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋ ಇನ್ನೇನು ಕೆಲವೇ ದಿನಗಳಲ್ಲಿ ಶುರುವಾಗುತ್ತಿದೆ. ಎಲ್ಲರ ಗಮನ ಈಗ ಸೆಪ್ಟೆಂಬರ್ 28ರ ಕಡೆ ಇದೆ. ಕಲರ್ಸ್ ವಾಹಿನಿಯು ಇತ್ತೀಚೆಗೆ ಬಿಗ್ ಬಾಸ್ ಆರಂಭದ ಕುರಿತು 2 ಪ್ರೋಮೋಗಳನ್ನು ಹಂಚಿಕೊಂಡಿತ್ತು. ಇನ್ನು ಪ್ರತಿ ಬಾರಿಯೂ ಬಿಗ್ ಬಾಸ್ ಟಿಆರ್ಪಿ ವಿಚಾರದಲ್ಲಿ ಕಿಂಗ್ ಎನಿಸಿಕೊಂಡಿದೆ. ಅಷ್ಟರ ಮಟ್ಟಿಗೆ ಈ ಶೋಗೆ ವೀಕ್ಷಕರಿದ್ದಾರೆ. ಆದರೆ ಈ ಬಾರಿ ಶೋ ಆರಂಭಕ್ಕೂ ಮುನ್ನವೇ ಕನ್ನಡ ಬಿಗ್ ಬಾಸ್ ದಾಖಲೆ ಬರೆದಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಶುರುವಾಗುವ ಮುನ್ನವೇ ಭಾರೀ ಸಂಚಲನ ಮೂಡಿಸಿದ್ದು, ಸಾಮಾಜಿಕ ಮಾಧ್ಯಮಗಳಲ್ಲಿ ಸ್ಪರ್ಧಿಗಳ ಬಗ್ಗೆ ಚರ್ಚೆಗಳು ಜೋರಾಗಿ ನಡೆಯುತ್ತಿವೆ. ಬಿಗ್ ಬಾಸ್ ಕನ್ನಡದ ಕುರಿತು ಕಿಚ್ಚ ಸುದೀಪ್ ಅವರ ಪ್ರೋಮೋಗಳು ಹೊಸ ದಾಖಲೆಗಳನ್ನು ನಿರ್ಮಿಸಿವೆ. ವಿಶೇಷವಾಗಿ ಸುದೀಪ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಸೆಪ್ಟೆಂಬರ್ 2ರಂದು ಬಿಡುಗಡೆಯಾದ ವಿಶೇಷ ಪ್ರೋಮೋ ಬರೋಬ್ಬರಿ 15 ಮಿಲಿಯನ್ ವೀಕ್ಷಣೆಗಳನ್ನು ಪಡೆದುಕೊಂಡಿದೆ. ಸೆಪ್ಟೆಂಬರ್ 13ರಂದು ಬಿಡುಗಡೆಯಾದ ಮತ್ತೊಂದು ಪ್ರೋಮೋದಲ್ಲಿ ಸುದೀಪ್ ಕೃತಕ ಬುದ್ಧಿಮತ್ತೆಯ ಅಂಶಗಳೊಂದಿಗೆ ಕಾಗೆ ಮತ್ತು ನರಿಯ ಕಥೆಯನ್ನ ಹೇಳಿದ್ರು. ಈ ಪ್ರೋಮೋ ಕೂಡ ದಾಖಲೆ ಬರೆದಿದ್ದು, ಕೇವಲ 12 ಗಂಟೆಗಳಲ್ಲಿ 3 ಮಿಲಿಯನ್ಗಿಂತಲೂ ಹೆಚ್ಚು ವೀಕ್ಷಣೆಗಳನ್ನ ಪಡೆದಿದೆ. ಸೆಪ್ಟೆಂಬರ್ 28ಕ್ಕೆ ಗ್ರ್ಯಾಂಡ್ ಓಪನಿಂಗ್, ಕಿಚ್ಚ ಫ್ಯಾನ್ಸ್ ಫುಲ್ ವೇಟಿಂಗ್. ದಾಖಲೆಗಳ ಸರದಾರ ಎನಿಸಿಕೊಂಡ ಬಿಗ್ ಬಾಸ್. ಬಿಗ್ ಬಾಸ್ ಪ್ರೋಮೋಗಳು ಕನ್ನಡ ಕಿರುತೆರೆ ವಿಭಾಗದಲ್ಲಿ ಭಾರಿ ದಾಖಲೆಗಳನ್ನು ನಿರ್ಮಿಸುತ್ತಿದೆ. ಕಿಚ್ಚ ಸುದೀಪ್ ಅವರ ಈ ದಾಖಲೆ ಪ್ರೋಮೋಗಳು ಬಿಗ್ ಬಾಸ್ ಕನ್ನಡದ ಈ ಸೀಸನ್ ಪ್ರಮುಖ ಬದಲಾವಣೆಗಳಿಗೆ ಸಾಕ್ಷಿಯಾಗಲಿದೆ ಅಂತ ಹೇಳಲಾಗುತ್ತಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಸೆಪ್ಟೆಂಬರ್ 28ರಂದು ಗ್ರ್ಯಾಂಡ್ ಓಪನಿಂಗ್ ಆಗಲಿದೆ. ಕಿಚ್ಚ ಸುದೀಪ್ ನಿರ್ಗಮಿಸುವ ಆತಂಕ ದೂರವಾಗಿ ಮತ್ತೆ ಅವರೇ ನಿರೂಪಕರಾಗಿ ಮರಳಿದ್ದಾರೆ. ಈ ಸೀಸನ್ನ ಪ್ರೋಮೋಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ದಾಖಲೆಗಳನ್ನು ನಿರ್ಮಿಸಿದ್ದು, ಕಳೆದ ಸೀಸನ್ಗಿಂತ ಈ ಬಾರಿ ನಿರೀಕ್ಷೆ ಹೆಚ್ಚಾಗಿದೆ. ಕಲರ್ಸ್ ವಾಹಿನಿ ಅಧಿಕೃತವಾಗಿ ಸ್ಪರ್ಧಿಗಳ ಪಟ್ಟಿಯನ್ನ ಬಹಿರಂಗಪಡಿಸಲಾಗಿಲ್ಲ. ಆದರೆ ಈ ವರ್ಷ ಬಿಗ್ ಬಾಸ್ ಮನೆಗೆ ಪ್ರವೇಶಿಸುವ ಸಂಭಾವ್ಯರ ಹೆಸರುಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ. ಸ್ವಾತಿ, ಸಾಗರ್ ಬಿಳಿಗೌಡ, ಸಂಜನಾ ಬುರ್ಲಿ, ಸಮೀರ್ ಎಂಡಿ, ದಿವ್ಯಾ ವಸಂತ, ಡಾಕ್ಟರ್ ಬ್ರೋ ಗಗನ್, ಶ್ವೇತಾ ಪ್ರಸಾದ್, ಗಗನ, ವಿಜಯ್ ಸೂರ್ಯ, ದೀಪಿಕಾ ಗೌಡ, ಬಾಳು ಬೆಳಗುಂದಿ, ವರುಣಾರಾಧ್ಯ, ಮೇಘಾ ಶೆಟ್ಟಿ, ರಮೋಲಾ, ಅಭಿಜ್ಞಾ ಭಟ್ ಸೇರಿದಂತೆ ಹಲವರ ಹೆಸರು ಚರ್ಚೆಯಲ್ಲಿವೆ. ವರುಣ್ ಎಂ, ಸ್ಪೀಡ್ ಪ್ಲಸ್ ಕರ್ನಾಟಕ, ಬೆಂಗಳೂರು.